ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 21ನೇ ಪ್ರಶ್ನೆನ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ನಾರಿ ಶಕ್ತಿ ವಂದನ ಅಧಿನಿಯಮ. ಇದು ಬಂದ್ಬಿಟ್ಟು ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡುತ್ತೆ ಲೋಕಸಭಾದಲ್ಲಿ. ಸೊ ಇದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಪ್ರಾವಿಷನ್ಸ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ 18th ಲೋಕಸಭಾ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ದಿಸ್ ವಿಲ್ ಬಿ ಇನ್ ಫೋರ್ಸ್ ಫಾರ್ 15 years ಆಫ್ಟರ್ ಬಿಕಮಿಂಗ್ ದ ಆಕ್ಟ್. ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದೇರ್ ಈಸ್ ಪ್ರಾವಿಷನ್ ಫಾರ್ ರಿಸರ್ವೇಷನ್ ಆಫ್ ಸೀಟ್ ಫಾರ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ವುಮೆನ್ ವಿತ್ ಇನ್ ದ ಕೋಟಾ ರಿಸರ್ವ್ಡ್ ಫಾರ್ ದಿ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ನ್ಯೂಸಿಗೆ ಹೋಗೋಣ. ಇಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸೆಡ್ ಆನ್ ವೆಡ್ನೆಸ್ಡೇ, ಇದು ಬಂದ್ಬಿಟ್ಟು ಏಪ್ರಿಲ್ 20, 2023, 2 ವರ್ಷ ಹಿಂದಿನ ನ್ಯೂಸ್, that irrespective of opposition support, women's reservation bill will be implemented only after 2029. ಸೊ ಇದು ಬಂದ್ಬಿಟ್ಟು 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ರಿಸರ್ವೇಷನ್ ಆಫ್ 1/3 ಸೀಟ್ ಫಾರ್ ವುಮೆನ್ ಇನ್ ಲೋಕಸಭಾ ಬಗ್ಗೆ ಮಾತಾಡಿದ್ರು. ಅದಕ್ಕೆ ಏನಾಗಬೇಕಂತ ಹೇಳಿದ್ರೆ ಕರೆಂಟ್ 2029 ಸೆನ್ಸಸ್ ಏನಾಗತ್ತಲ್ಲ, ಆ ಸೆನ್ಸಸ್ ಆದಮೇಲೆ ಯಾವ ಥರ ಡಿಲಿಮಿಟೇಷನ್ ಕಮಿಟಿ ಏನು ಅಮೌಂಟ್ ಆಫ್ ಸೀಟ್ಸ್ ರಿಸರ್ವ್ ಮಾಡಿರ್ತಾರೆ ಅದ್ರ ಪ್ರಕಾರ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಇದು 18th ಪ್ರಾವಿಷನ್ಸ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ 18th ಲೋಕಸಭಾ ಅನ್ನೋದು ಒಂದನೇ ಆಪ್ಷನ್ ತಪ್ಪಾಗತ್ತೆ. ಸೊ ಒಂದು ತಪ್ಪಾದ ಕೂಡಲೇ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ, 2 and 3. ಸೊ ಇದನ್ನ ಇನ್ನೂ ತಿಳ್ಕೊಬೇಕಂತ ಹೇಳಿದ್ರೆ ನಾವಿಲ್ಲಿ ಬಂದ್ಬಿಟ್ಟು ಹೇಳಿದ್ದಾರೆ. ದ ಬಿಲ್ ರಿಸರ್ವ್ಸ್ ಆಸ್ ನಿಯರ್ಲಿ ಮೇ ಬಿ 1/3 ಆಫ್ ದಿ ಸೀಟ್ ಫಾರ್ ವುಮೆನ್ ಇನ್ ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ. ಎರಡನೇದು ಬಂದ್ಬಿಟ್ಟು ಕಮೆನ್ಸ್ಮೆಂಟ್ ಆಫ್ ರಿಸರ್ವೇಷನ್. ದ ರಿಸರ್ವೇಷನ್ ವಿಲ್ ಬಿ ಎಫೆಕ್ಟಿವ್ ಆಫ್ಟರ್ ದಿ ಸೆನ್ಸಸ್ ಕಂಡಕ್ಟೆಡ್ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿ ಬಿಲ್ ಹ್ಯಾಸ್ ಬೀನ್ ಪಬ್ಲಿಷ್ಡ್. ಬೇಸ್ಡ್ ಆನ್ ದಿ ಸೆನ್ಸಸ್ ಲಿಮಿಟೇಷನ್ ವಿಲ್ ಬಿ ಅಂಡರ್ಟೇಕನ್ ಅಂಡ್ to reserve the seats for women. The reservation will be provided for a period of 15 years. However, it shall continue till date as determined by the law made by the parliament ಅಂತ ಹೇಳಿದ್ದಾರೆ. ಅದರಿಂದ ಇವೆರಡು ಆಪ್ಷನ್ಸ್ಗಳು ಕರೆಕ್ಟ್ ಆಗುತ್ತೆ. ರಿಸರ್ವ್ಡ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾವು ದಿಸ್ ವಿಲ್ ಆಲ್ಸೋ ಅಪ್ಲೈ ಟು ದ ಸೀಟ್ಸ್ ರಿಸರ್ವ್ಡ್ ಫಾರ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ ಇನ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ. ಅದರಿಂದ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. Thank you.